ಮಿಯಾ ಖಲೀಫಾ ಈ ಒಂದು ಹೆಸರು ಸಾಮಾನ್ಯವಾಗಿ ಈಗಿನ ಎಲ್ಲ ಚಿರ ಯುವಕರಿಗೆ ಗೊತ್ತಿರುವಂತದ್ದೇ. ಹಾಗೆ ಇವರ ವಿಡಿಯೋಗಳನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತೀರಾ. ಹಾಗೆ ಎಷ್ಟೋ ಜನ ಯುವಕರ ಸ್ವಪ್ನದ ಪ್ರಣಯ ದೇವತೆ ಇವರು. ಇವರ ದೇಹದ ಮೈಮಾಟ ನೋಡಿ ತುಂಬಾ ಜನರು ಸೋತೋಗಿದ್ದು ಉಂಟು. ಆದ್ರೆ ಮಿಯಾ ಖಲೀಫಾ ಯಾಕೆ ಸಿನಿಮಾ ಉದ್ಯಮಕ್ಕೆ ಕಾಲಿಟ್ರು? ಹಾಗೆ ಈ ಕಾಯಿಲೆಯಿಂದಾನೇ ಮಿಯಾ ಖಲೀಫಾ ವಿಡಿಯೋಗಳಲ್ಲಿ ನಟನೆ ಮಾಡೋದನ್ನೇ ನಿಲ್ಲಿಸಿದ್ರ? ಈ ಸಿನಿಮಾ ಉದ್ಯಮದಿಂದ ಮಿಯಾ ಖಲೀಫಾ ಗಳಿಸ್ತಿದ್ದಂತ ಸಂಭಾವನೆ ಆದ್ರೂ ಎಷ್ಟು? ಅದೇ ಸಿನಿಮಾ ಉದ್ಯಮದವರು ಮಿಯಾ ಖಲೀಫಾಗೆ ಎಷ್ಟೆಲ್ಲ ಚಿತ್ರಗಳನ್ನ ಕೊಡ್ತಿದ್ರು? ಅಷ್ಟಕ್ಕೂ ಈ ಮಿಯಾ ಖಲೀಫಾ ಯಾರು? ಆಕೆಯ ಬದುಕು ಹೀಗಾಗಿದ್ದೇಕೆ? ಚಿತ್ರಲೋಕದ ರಾಣಿಯ ಕರಾಳ ಜೀವನ ಹೇಗಿತ್ತು ಗೊತ್ತಾ ಎಂಬ ಒಂದೊಂದು ವಿವರಗಳನ್ನ ಹೇಳ್ತಾ ಹೋಗ್ತೀನಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮಿಯಾ ಖಲೀಫಾ ಇವರ ಮೂಲ ಹೆಸರು ಮಿಯಾ ಖಲಿಸ್ಟಾ. ಈಕೆ ಸ್ವತಃ ಲೆಬನಾನ್ ಎನ್ನುವಂತ ದೇಶದ ಬೈರುತ್ ನಲ್ಲಿ ಫೆಬ್ರವರಿ 10, 1993ರಂದು ಜನಿಸ್ತಾರೆ. ಎಲ್ರೂ ಅನ್ಕೊಂಡಿರೋ ತರ ಮಿಯಾ ಖಲೀಫಾ ಮುಸ್ಲಿಂ ಯುವತಿ ಅಲ್ಲ, ಅವರೊಬ್ರು ಕ್ರಿಶ್ಚಿಯನ್. ಹೀಗೆ ಲೆಬನಾನ್ ಎನ್ನುವಂತ ದೇಶದಲ್ಲಿ ಹುಟ್ಟಿ ಅಮೆರಿಕ ದೇಶಕ್ಕೆ ಹೊರಟೋಗ್ತಾರೆ. ಯಾಕಂದ್ರೆ ಲೆಬನಾನ್ ದೇಶದಲ್ಲಿ ಹೆಚ್ಚಾಗಿ ಇಸ್ಲಾಮಿಕ್ ಧರ್ಮವಿದ್ದಿದ್ರಿಂದ ತುಂಬಾ ಜನ ಇಸ್ಲಾಂನಿಂದ ಕ್ರಿಶ್ಚಿಯಾನಿಟಿಗೆ ಬದಲಾಗ್ತಿರ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಗೆ ಇದೇ ದೇಶದಲ್ಲಿದ್ರೆ ತೊಂದರೆ ಆಗ್ಬಹುದು ಅಂತ ಭಾವಿಸಿ ತನ್ನ 8ನೇ ವಯಸ್ಸಿನಲ್ಲಿ ಅಂದ್ರೆ 2001ರಲ್ಲಿ ಈಕೆಯ ಕುಟುಂಬ ಅಮೆರಿಕಾಗೆ ಹೊರಟೋಗ್ತಾರೆ. ಅಮೆರಿಕಾದ ಟೆಕ್ಸಾಸ್ ನಲ್ಲಿ ತನ್ನ ಓದನ್ನ ಮುಂದುವರಿಸ್ತಾರೆ. ಆದ್ರೆ ಮಿಯಾ ಖಲೀಫಾ ಜೊತೆಗೆ ಯಾರು ಕೂಡ ಸ್ನೇಹವನ್ನ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಮಿಯಾ ಖಲೀಫಾ ಲೆಬನಾನ್ ದೇಶದಲ್ಲಿ ಹುಟ್ಟಿರೋದ್ರಿಂದ ಅವಳ ದೇಹದ ಬಣ್ಣ ಅಮೆರಿಕನ್ನರಿಗಿಂತ ಸ್ವಲ್ಪ ಕಪ್ಪಾಗಿತ್ತು. ಅವರನ್ನ ಅಮೆರಿಕನ್ನರಿಗೆ ಹೋಲಿಸಿದ್ರೆ ತುಂಬಾ ವಿಭಿನ್ನವಾಗಿ ಕಾಣ್ತಿದ್ರು. ಇದೇ ಕಾರಣದಿಂದಾಗಿ ಅವರ ಜೊತೆ ಯಾರು ಕೂಡ ಸೇರ್ತಿರ್ಲಿಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ಅವರ ಜೊತೆ ಓದ್ತಿದ್ದಂತಹ ಒಬ್ಬ ಹುಡುಗ ಅವ್ರಿಗೆ ಪ್ರಪೋಸ್ ಮಾಡ್ತಾನೆ. ಆಗ ಎಲ್ರೂ ದ್ವೇಷ ಮಾಡ್ತಿದ್ದ ಸಮಯದಲ್ಲಿ ಆ ಹುಡುಗ ತನ್ನನ್ನ ಇಷ್ಟಪಡ್ತಿರೋದು ಖುಷಿಯಾಗಿ ಮಿಯಾ ಖಲೀಫಾ ಅವರು ಅವನನ್ನ ಒಪ್ಕೊಳ್ತಾರೆ. ಇವರ ಲವ್ ಸ್ಟೋರಿ ಹೈಸ್ಕೂಲ್ ನಿಂದಲೇ ಶುರುವಾಗಿರುತ್ತೆ. ಆಮೇಲೆ ತನ್ನ ಇತಿಹಾಸ ಸ್ನಾತಕೋತ್ತರ ಪದವಿ ಪೂರೈಸಿದ ನಂತರ ತನ್ನ ತಂದೆ ತಾಯಿಯ ವಿರುದ್ಧವಾಗಿ 2011ರಲ್ಲಿ ತನ್ನ ಇಷ್ಟಪಡ್ತಿದ್ದಂತಹ ಹುಡುಗನೊಂದಿಗೆ ಮದುವೆ ಆಗ್ತಾರೆ. ಆದರೆ ಕೆಲವು ವರ್ಷಗಳ ಕಾಲ ಜೊತೆಗಿದ್ದ ಇವರು ಇದ್ದಕ್ಕಿದ್ದಂತೆ ತನ್ನನ್ನ ಇಷ್ಟಪಡ್ತಿದ್ದಂತ ಮದುವೆಯಾದಂತ ಹುಡುಗ ಮಿಯಾ ಖಲೀಫಾಗೆ ಮೋಸ ಮಾಡಿ ಹೊರಟೋಗ್ತಾನೆ. ಆ ಸಮಯದಲ್ಲಿ ಮಿಯಾ ಖಲೀಫಾ ಅವರ ಜೊತೆ ಯಾರು ಸಹ ಇಲ್ಲದೆ ತಂದೆ ತಾಯಿಗಳಿಂದ ದೂರವಾಗಿ ಗಂಡನಿಂದ ಮೋಸ ಹೋಗಿ ಒಬ್ಬಂಟಿಯಾಗಿ ಒಂಟಿತನ ಅನ್ನೋದು ಮಿಯಾ ಖಲೀಫಾಗೆ ಕಾಡೋಕೆ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಒಮ್ಮೆ ಆಕೆಯನ್ನ ರಸ್ತೆಯಲ್ಲಿ ನೋಡ್ದ ಒಬ್ಬ ವ್ಯಕ್ತಿ ಬಂದು ಮಿಯಾ ಖಲೀಫಾರ ಮೈಮಾಟವನ್ನ ಹೊಗಳಿ ಮಾಡಲಿಂಗ್ ಕಡೆಗೆ ಬರುವಂತೆ ಪ್ರೇರೇಪಣೆ ಮಾಡ್ತಾನೆ. ಅದ್ಯಾವ ಹೆಣ್ಣೆ ಆಗ್ಲಿ ತನ್ನ ದೇಹದ ಮೈಮಾಟವನ್ನ ಹೊಗಳಿದಾಗ ಮಾರು ಹೋಗೋದು ಸಹಜ. ಅದೇ ರೀತಿ ಮಿಯಾ ಖಲೀಫಾ ಅವರು ಕೂಡ ಆ ವ್ಯಕ್ತಿಯ ಮಾತುಗಳಿಂದ ಮಾರು ಹೋಗ್ತಾರೆ. ಆದ್ರೆ ಆ ವ್ಯಕ್ತಿ ಮಾಡಲಿಂಗ್ ಎನ್ನುವಂತ ಹೆಸರಲ್ಲಿ ಅವರನ್ನ ವಿಡಿಯೋಗಳಲ್ಲಿ ನಟಿಸೋಕೆ ಬಲವಂತ ಮಾಡಲಾಗುತ್ತೆ. ಆದ್ರೆ ಆ ವಿಡಿಯೋಗಳಲ್ಲಿ ನಟಿಸೋಕೆ ಇಷ್ಟವಿಲ್ಲದಿದ್ರೂ ಕೂಡ ಆ ಉದ್ಯಮದಲ್ಲಿ ಈಗಾಗಲೇ ತುಂಬಾ ಜನ ಹುಡುಗಿಯರು ಇರೋದನ್ನ ಕಂಡು ಧೈರ್ಯ ಮಾಡಿ ನಟಿಸೋಕೆ ಒಪ್ಕೊಳ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಮಿಯಾ ಖಲೀಫಾ ಅವರು ಕೂಡ ಅವಕಾಶಗಳನ್ನ ಹುಡುಕ್ತಾ ಇರ್ತಾರೆ. ಆಗ ಅವ್ರಿಗೆ ಬೇರೆ ದಾರಿ ಕಾಣದೆ ಈ ಉದ್ಯಮಕ್ಕೆ 2014ರಲ್ಲಿ ಪ್ರವೇಶ ಮಾಡ್ತಾರೆ. ಆಗ ಮಿಯಾ ಖಲೀಫಾ ಅವರ ವಯಸ್ಸು ಕೇವಲ 21 ಆಗಿರುತ್ತೆ. ಮೊದಲಿಗೆ 2-3 ವಿಡಿಯೋಗಳಲ್ಲಿ ನಟನೆ ಮಾಡ್ತಾರೆ. ಆ ವಿಡಿಯೋಗಳು ಸ್ವಲ್ಪ ಮಟ್ಟಿಗೆ ಹಣವನ್ನ ತಂದುಕೊಟ್ರು. ಮಿಯಾ ಖಲೀಫಾ ಅವರಿಂದ ಹರಿದು ಬರ್ತಿದ್ದ ಹಣದ ರುಚಿ ಕಂಡ ಆ ಪ್ರೊಡಕ್ಷನ್ ಕಂಪನಿಯವರು ಒಂದು ಉಪಾಯವನ್ನ ಮಾಡ್ತಾರೆ. ಅದೇನೆಂದ್ರೆ ಆಕೆ ಓರ್ವ ವೆಸ್ಟ್ ಏಷ್ಯಾದ ದೇಶವೊಂದರ ಯುವತಿ ಆಗಿದ್ಲು. ಅದನ್ನೇ ತಮ್ಮ ಸೀನ್ಗಳಲ್ಲಿ ಮೇಕರ್ಗಳು ಬಳಸಿಕೊಂಡು ಇಸ್ಲಾಂ ಧರ್ಮದ ಸಾಂಪ್ರದಾಯಿಕ ಉಡುಗೊರೆಯಾದ ಹಿಜಾಬ್ ಅನ್ನ ಧರಿಸಿ ವಿಡಿಯೋಗಳಲ್ಲಿ ನಟಿಸುವಂತೆ ಹೇಳಲಾಗಿತ್ತು. ಆದ್ರೆ ಅದರಿಂದ ಏನೆಲ್ಲ ಪ್ರಭಾವ ಬೀರುತ್ತದೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಮಿಯಾ ಖಲೀಫಾ ಅವರು ಹಿಜಾಬ್ ಧರಿಸಿ ಆ ದೃಶ್ಯಗಳಲ್ಲಿ ನಟನೆ ಮಾಡ್ತಾರೆ. ಈ ದೃಶ್ಯ ಬಿಡುಗಡೆಯಾದ ಬಳಿಕ ಜಾಗತಿಕವಾಗಿ ಮಿಯಾ ಖಲೀಫಾ ಅವರ ವಿರುದ್ಧ ಹೋರಾಟ ನಡೀತು. ಲೆಬನಾನ್ ಸೇರಿ ಇತರ ಎಲ್ಲಾ ಮುಸ್ಲಿಂ ದೇಶಗಳಲ್ಲಿ ವಿರೋಧ ವ್ಯಕ್ತವಾದವು. ಆದ್ರೆ ಮಿಯಾ ಖಲೀಫಾ ಅವರನ್ನ ಹಿಜಾಬ್ ಧರಿಸಿ ದೃಶ್ಯದಲ್ಲಿ ಬಲವಂತಪಡಿಸಿ ನಟಿಸುವಂತೆ ಮಾಡಿದ್ರು. ಆದ್ರೆ ಈ ವಿಡಿಯೋ ಸಖತ್ ಸುದ್ದಿಯಾದ ಬೆನ್ನಲ್ಲೇ
ಸಂಸ್ಥೆ ಐಸಿಸ್ ಜೀವ ಹಾಕಿತ್ತು. ಟ್ವೀಟ್ ಮೂಲಕ ಕೂಡ ಹಾಕಲಾಗಿತ್ತು. ಹಾಗೆ ಆಫ್ಘಾನ್, ಈಜಿಪ್ಟ್ ಸೇರಿದಂತೆ ಎಲ್ಲಾ ಇಸ್ಲಾಂ ದೇಶಗಳು ಕೂಡ ಮಿಯಾ ಖಲೀಫಾ ಅವರನ್ನ ಬ್ಯಾನ್ ಮಾಡಿದ್ವು. ಆದ್ರೆ ಮಿಯಾ ಖಲೀಫಾ ಅವರು ನಟನೆ ಮಾಡಿದಂತ ಆ ವಿಡಿಯೋಗೆ ಮಾತ್ರ ಒಂದೇ ದಿನದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳು ಬರ್ತಿತ್ತು. ರಾತ್ರೋರಾತ್ರಿ ಮಿಯಾ ಖಲೀಫಾ ಚಿತ್ರಗಳಲ್ಲಿ ನಟಿಸುವಂತ ಒಬ್ಬ ಸ್ಟಾರ್ ನಟಿಯಾಗಿ ಬೆಳೆದ್ಲು. ಈ ವಿಷಯ ತಿಳಿದಂತ ಅವರ ತಂದೆ ತಾಯಿ ಅವಳು ನನ್ನ ಮಗಳೇ ಅಲ್ಲ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಹೀಗೆ ಇಡೀ ವಿಶ್ವವೇ ತನ್ನ ವಿರುದ್ಧವಾಗಿ ನಿಂತಾಗ ಗೊಂದಲಕ್ಕೀಡಾದ ಮಿಯಾ ಖಲೀಫಾ ತನ್ನ ಜೀವನದಲ್ಲಿ ಅತಿದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಭಾವಿಸಿ ಚಿತ್ರಗಳಲ್ಲಿ ನಟಿಸೋಕೆ ಸಹಿ ಹಾಕಿದ್ದ ಮಿಯಾ ಖಲೀಫಾ ಆ ಒಪ್ಪಂದಗಳನ್ನ 2015ರಲ್ಲಿ ಕ್ಯಾನ್ಸಲ್ ಮಾಡ್ಕೋತಾರೆ. ಹೀಗೆ ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಮಿಯಾ ಖಲೀಫಾ ಅವರು ಈ ಎಲ್ಲಾ ವಿಚಾರಗಳನ್ನ ಮುಕ್ತ ಮನಸ್ಸಿನಿಂದ ಹೇಳ್ಕೊಂಡಿದ್ದಾರೆ. ಹಾಗೆ ಮಿಯಾ ಖಲೀಫಾ ಅವರು 3 ತಿಂಗಳುಗಳ ಕಾಲ ಚಿತ್ರಗಳಲ್ಲಿ ನಟಿಸಿದ್ರಂತೆ. ಇವರು 3 ತಿಂಗಳುಗಳಲ್ಲಿ ನಟಿಸಿದ್ದು ಕೇವಲ 12ರಿಂದ 13 ಚಿತ್ರಗಳಲ್ಲಿ. ಒಂದು ಚಿತ್ರಕ್ಕೆ $1,000 ನಂತೆ. ತನ್ನ ಜೀವಿತಾವಧಿಯಲ್ಲಿ ಇದರಿಂದ ದುಡಿದದ್ದು ಕೇವಲ $12,000ದಿಂದ $13,000 ನಷ್ಟು. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಕೇವಲ 8ರಿಂದ 10 ಲಕ್ಷದಷ್ಟು ಮಾತ್ರ. ಆದ್ರೆ ಚಿತ್ರಗಳ ಉದ್ಯಮ ಪ್ರತಿ ವರ್ಷ 1 ಲಕ್ಷ ಕೋಟಿಯಷ್ಟು ಆದಾಯವನ್ನ ಗಳಿಸುತ್ತಂತೆ. ಇಷ್ಟು ಆದಾಯವನ್ನ ಗಳಿಸಿದ್ರೂ ಕೂಡ ಮಹಿಳೆಯರಿಗೆ ಮಾತ್ರ ಸಿಗುವ ಸಂಭಾವನೆ ತೀರಾ ಕಡಿಮೆ. ಹಣಕಾಸು ತೊಂದರೆ ಇರುವ ಹುಡುಗಿಯರ ಮೇಲೆ ಕಣ್ಣಿಟ್ಟು ಅವರಿಂದ ಅಧಿಕ ಹಣವನ್ನ ಸಂಪಾದಿಸೋ ಉದ್ದೇಶವನ್ನ ಇಟ್ಕೊಂಡು ಹುಡುಗಿಯರನ್ನ ಉದ್ಯಮಕ್ಕೆ ಕರ್ಕೊಂಡು ಬರ್ತಾರೆ. ಆದ್ರೆ ಆ ವಿಡಿಯೋಗಳಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ತೊಂದರೆಗೆ ಒಳಗಾಗ್ತಾರೆ. ಹೀಗೆ ಚಿತ್ರಗಳಲ್ಲಿ ನಟಿಸುವ ಮಹಿಳೆಯರಿಗೆ ಎದುರಾಗುವ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಎಂದು ನೊಂದ್ಕೊಂಡು ತನಗಾದ ತೊಂದರೆಗಳನ್ನ ಮಿಯಾ ಖಲೀಫಾ ಅವರು ಈ ರೀತಿ ಹೇಳ್ಕೊಂಡಿದ್ದಾರೆ. ಹಾಗೆ ಮಿಯಾ ಖಲೀಫಾ ಅವ್ರಿಗೆ ದೈಹಿಕವಾಗಿ ಏನೂ ಆಗಿಲ್ಲ ಅಂದ್ರು ಮಿಯಾ ಖಲೀಫಾ ನಾನು ಕೂಡ ಮಾನಸಿಕ ಕಾಯಿಲೆಗೆ ಒಳಗಾಗಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಿಯಾ ಖಲೀಫಾ ಅವರು ಪ್ರಪಂಚದಿಂದ ಹೊರಬಂದ ನಂತರ ತುಂಬಾ ಸವಾಲುಗಳನ್ನ ಎದುರಿಸಬೇಕಾಗಿ ಬಂತು. ಅದರಲ್ಲೂ ಕೆಲಸ ಹುಡುಕೋದಂತೂ ತುಂಬಾ ಕಷ್ಟ ಆಗಿತ್ತಂತೆ. ಯಾಕೆಂದ್ರೆ ಈಕೆ ಚಿತ್ರದ ಒಬ್ಬ ಸ್ಟಾರ್ ನಟಿ ಎಂಬ ಒಂದೇ ಕಾರಣಕ್ಕೆ ಎಷ್ಟೋ ಕಂಪನಿಗಳು ಈಕೆಗೆ ಕೆಲಸ ಕೊಡಲು ನಿರಾಕರಿಸಿದ್ವು. ಅದರಿಂದ ಆ ಸಮಯದಲ್ಲಿ ನನಗೆ ತುಂಬಾ ದುಃಖವಾಗಿದ್ದು ಉಂಟು ಎಂದು ಸಹ ಮಿಯಾ ಖಲೀಫಾ ಅವರು ಸಂದರ್ಶನ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ ಮಿಯಾ ಖಲೀಫಾ ಅವರು ತನ್ನ ಹಿಂದಿನ ಕಹಿ ಘಟನೆಗಳನ್ನೆಲ್ಲ ಮರೆತು ಸಂಪೂರ್ಣವಾಗಿ ಹೊಸ ಜೀವನವನ್ನ ನಡೆಸ್ತಾ ಈಗ ಅವರು ಸ್ಪೋರ್ಟ್ಸ್ ಪ್ರೆಸೆಂಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗೆ ಮಿಯಾ ಖಲೀಫಾ ಅವರು ಅಕಸ್ಮಾತ್ ಆಗಿ ತೆಗೆದುಕೊಂಡ ಒಂದು ನಿರ್ಧಾರದಿಂದಲೇ ಅವರ ಪೂರ್ತಿ ಜೀವನವೇ ಬದಲಾಗಿ ಹೋಗಿದ್ದು ನಿಜವಾಗ್ಲೂ ಮೆಚ್ಚುವಂತ ವಿಷಯವೇ. ಆದ್ರೆ ಈ ಸಮಾಜ ಅವರನ್ನ ನೋಡೋದನ್ನ ಮಾತ್ರ ಬಿಟ್ಟಿಲ್ಲ. ಮಿಯಾ ಖಲೀಫಾ ಅವರ ಜೀವನದಲ್ಲಿ ಅಕಸ್ಮಾತ್ ಆಗಿ ಒಂದು ತಪ್ಪನ್ನ ಮಾಡಿದ್ದಕ್ಕೆ ಇಂದಿಗೂ ಕೂಡ ಅವರ ಜೀವನವನ್ನ ನೋಡಿ ಅಸಹ್ಯ ಪಡ್ತಿದ್ದಾರೆ. ಆದ್ರೆ ಅವರು ಕೂಡ ಒಂದು ಹೆಣ್ಣು, ಅವರಿಗೂ ಒಂದು ಜೀವನವಿದೆ, ಒಂದೊಳ್ಳೆ ಮನಸ್ಸಿದೆ ಎಂಬುದನ್ನ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಸ್ವಾರ್ಥದ ಹಿಂದೆ ಓಡೋ ಈ ಆಧುನಿಕ ಸಮಾಜ ತನ್ನ ಲಾಭಕ್ಕಾಗಿ ಯಾರ ಜೀವನವನ್ನ ಬೇಕಾದ್ರೂ ಕೊಡಲು ಸದಾ ಸಿದ್ಧವಿರುತ್ತೆ ಎನ್ನಲು ಮಿಯಾ ಖಲೀಫಾ ಅವರ ಜೀವನ ನಮ್ಗೆ ಒಂದೊಳ್ಳೆ ಉದಾಹರಣೆ ಎನ್ನಬಹುದು. ಇದಿಷ್ಟು ಮಿಯಾ ಖಲೀಫಾ ಅವರ ಜೀವನದಲ್ಲಿ ನಡೆದು ಹೋದಂತ ಕೆಲ ಕಹಿ ಘಟನೆಗಳ ಬಗ್ಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ. ಹಾಗೆ ಮಿಯಾ ಖಲೀಫಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಕೂಡ ಇಂಥ ವಿಶೇಷ ಮಾಹಿತಿಯನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಇಲ್ಲಿಯವರೆಗೂ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ. ಯಾಕಂದ್ರೆ ನಿಮ್ಮ ಒಂದು ಮೆಚ್ಚುಗೆಯನ್ನ ಮಾತ್ರ ನಾವು ಬಯಸೋದು.